ಇದು ಸತ್ಯದ ಬೆಳಕು. ಮೆಕ್ಕೆಜೋಳ ಖರೀದಿ ಕೇಂದ್ರ ಆರಂಭಿಸಲು ಡಿಸೆಂಬರ್ 5ರವರೆಗೆ ಗಡುವು. ಜಿಲ್ಲೆಯಲ್ಲಿ 1.5 ಲಕ್ಷ ಹೆಕ್ಟೇರ್ ಭೂಮಿಯಲ್ಲಿ ಮೆಕ್ಕೆಜೋಳ ಬೆಳೆದಿದ್ದು ಕೂಡಲೇ ಸರ್ಕಾರ ಬೆಂಬಲ ಬೆಲೆಯೊಂದಿಗೆ ಖರೀದಿ ಕೇಂದ್ರವನ್ನು ಆರಂಭಿಸಬೇಕು. ಇಲ್ಲವಾದಲ್ಲಿ ವಿಜಯಪುರ ಹುಬ್ಳಿ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡುವುದರ ಮೂಲಕ ಕೋಲಾರ ಯುಕೆಪಿ ಹತ್ತಿರ ಹೋರಾಟ ಮಾಡಲಾಗುವುದು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಜಿಲ್ಲಾಡಳಿತ ಹಾಗೂ ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಲಾಯಿತು. ಈ ವೇಳೆ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ರಾಹುಲ್ ಕುಬ್ಕಡ್ಡಿ, ರಾಜ್ಯ ಉಪಾಧ್ಯಕ್ಷರಾದ ಕಲ್ಲು ಸೊನ್ನತ್, ಜಿಲ್ಲಾಧ್ಯಕ್ಷರಾದ ಸಂಗಮೇಶ್ ಸಗರ, ಕೋಲಾರ ತಾಲೂಕು ಅಧ್ಯಕ್ಷರಾದ ಸೋಮು ಬಿರಾದರ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ವಜ್ರಾಕ್ಷ ನ್ಯೂಸ್ ರಿಪೋರ್ಟ್, ಮೆಹಬೂಬ್ ಗುಂತ್ಕಲ್, ಬಸವನ ಬಾಗೇವಾಡಿ. ಸರ್ಕಾರಕ್ಕೆ ಇನ್ನೂ 4 ದಿನ ಗಡುವನ್ನು ಕೊಟ್ಟು ಆದಷ್ಟು ಬೇಗನೆ ಮಾನ್ಯ ಮುಖ್ಯಮಂತ್ರಿಗಳು ಇದರ ಬಗ್ಗೆ ವಿಶೇಷ ಗಮನ ಹರಿಸಬೇಕು. ಈಗಾಗಲೇ ನಾವು 10 ಲಕ್ಷ ಮೆಟ್ರಿಕ್ ಟನ್ ಮೆಕ್ಕೆಜೋಳವನ್ನು ಖರೀದಿ ಮಾಡ್ರಿ ಅಂತ ಹೇಳಿ ಕೇವಲ ಮಾಧ್ಯಮದ ಮೂಲಕ ಹೇಳಿದ್ರೆ ಸಾಲಂಗಿಲ್ಲ. ವಿಜಯಪುರ ಜಿಲ್ಲೆಯಲ್ಲಿ ಈಗಾಗಲೇ ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕಾಗಿತ್ತು. ಇಲ್ಲಿವರೆಗೂ ಕೂಡ ತಾವು ಮಾಡಿಲ್ಲ. ಆದಷ್ಟು ಬೇಗನೆ ಇನ್ನೂ 4 ದಿನ ಟೈಮ್ ಐತಿ. ನೀವು ವಿಚಾರ ಮಾಡಿ, ವಿಜಯಪುರ ಜಿಲ್ಲೆ ಒಳಗೆ ಸುಮಾರು 1.5 ಲಕ್ಷ ಹೆಕ್ಟರ್ ಭೂಮಿಯೊಳಗೆ ನಮ್ಮ ವಿಜಯಪುರ ಜಿಲ್ಲೆಯವರು ಮೆಕ್ಕೆಜೋಳನ ಅತ್ಯಂತ ಹೆಚ್ಚಿನ ಪ್ರಮಾಣದ ಬೆಳೆದಾರ. ಅದು ನೀರಾವರಿನೂ ಐತಿ, ಒಣ ಬೇಸಾಯದ ಬೆಳೆಗಳು ಇದಾವ. ಆದಷ್ಟು ಬೇಗನೆ ಮಾನ್ಯ ಮುಖ್ಯಮಂತ್ರಿಗಳು ಇದರ ಬಗ್ಗೆ ವಿಶೇಷ ಗಮನ ಹರಿಸಿ ಪ್ರಾರಂಭ ಮಾಡಬೇಕು. ಇದಕ್ಕೆ ನಮ್ಮ ವಿಜಯಪುರ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ MB ಪಾಟೀಲ್ ಇರ್ಬೋದು ಮತ್ತು ಜಿಲ್ಲಾಡಳಿತ ಇರ್ಬೋದು, ಇದ್ರ ಬಗ್ಗೆ ವಿಶೇಷ ಗಮನ ಹರಿಸಬೇಕು. ಇಲ್ಲ ಅಂತಂದ್ರೆ ನಾಳೆ ಆಗ್ತಕ್ಕಂಥ 5ನೇ ತಾರೀಕಿನ ಹೋರಾಟಕ್ಕೆ ನೇರ ಹೊಣೆಗಾರರು ಜಿಲ್ಲಾಡಳಿತ ಆಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯಿಂದ ನಾವು ಎಚ್ಚರಿಕೆಯನ್ನು ನೀಡಿ, ಯಾಕಂದ್ರೆ ನೀವು ರೈತರ ಪರ ಕೆಲಸ ಮಾಡಬೇಕು. ಅದು ಬಿಟ್ಟು ಕೇವಲ ನೆಪ ಮಾತ್ರಕ್ಕ ಸರ್ಕಾರನಾಗ ಏನೋ ಒಂದು ನೆಪ ಹೇಳಿ ರೈತರನ್ನೆಲ್ಲ ಬೀದಿಗೆ ತಳ್ಳುವಂತ ಒಂದು ಕೆಲಸ ಮಾಡಬಾರ್ದು. ಬರ್ತಕ್ಕಂಥ 5ನೇ ತಾರೀಕಿನ ಒಳಗಾಗಿ ಒಂದು ಸೂಕ್ತ ನಿರ್ಣಯ ಕೈಗೊಂಡು ವಿಜಯಪುರ ಜಿಲ್ಲೆ ಇರುವಂಥ ಎಲ್ಲ ಮೆಕ್ಕೆಜೋಳನ ಯಾವುದೇ ಕಂಡೀಷನ್ ಹಾಕಂಗಿಲ್ಲ. ನೀವು 5 ಕ್ವಿಂಟಲ್ ಖರೀದಿ ಮಾಡ್ತೀವಿ ಅಂತ ಹೇಳಕತ್ತೀರಿ. ಈಗಾಗಲೇ ನಮ್ಮ ಕೃಷಿ ಇಲಾಖೆಯ ಅಧಿಕೃತ ಮಾಹಿತಿ ಪ್ರಕಾರ 20 ರಿಂದ 25 ಕ್ವಿಂಟಲ್ ಬೆಳೀತಾರೆ ಅಂತ ಹೇಳಿ ನಿಮ್ಮದೇ ಮಾಹಿತಿ ಐತಿ. ಮತ್ತು ಬೆಳೆದಂಥ ಬೆಳೆಯನ್ನು ಮತ್ತೆ ಎಲ್ಲಿ ಮಾರಾಟ ಮಾಡೋಕೆ ಹೋಗ್ಬೇಕು? ನಮ್ಗೆ ಇದೆಲ್ಲ ಆಗಂಗಿಲ್ಲ. ಒಟ್ಟಾರೆಯಾಗಿ ಎಲ್ಲ ಬೆಳೆದಂಥ ಬೆಳೆಗಳನ್ನ ಯಾವುದೇ ಒಂದು ತಕರಾರು ಇಲ್ಲದೆ ಬೆಂಬಲ ಬೆಲೆಯಲ್ಲಿ ಖರೀದಿ ಮಾಡ್ಬೇಕಂತೇಳಿ ಸಭೆಯಲ್ಲಿ ಆಗ್ರಹ ಮಾಡ್ತಾ ಇದೀವಿ. 5ನೇ ತಾರೀಕಿನ ಒಳಗಾಗಿ ಖರೀದಿ ಕೇಂದ್ರ ಆರಂಭ ಆಗಲಿಲ್ಲ ಅಂದ್ರೆ ಈ ಹೋರಾಟ ಉಗ್ರ ರೂಪಕ್ಕೆ ತಾಳ್ತದೆ. ಈ ಜಿಲ್ಲೆಯಲ್ಲಿರುವ 1.5 ಲಕ್ಷ ಹೆಕ್ಟರ್ ಏನು ರೈತರಾದ ಮೆಕ್ಕೆಜೋಳ ಬೆಳೆಗಾರರು ಅವರೆಲ್ಲರೂ ಕೂಡ ಬೀದಿಗೆ ಬರಬೇಕಾಗ್ತದೆ. ಇದ್ರ ಬಗ್ಗೆ ಮಾನ್ಯ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ ವಿಶೇಷ ಗಮನ ಹರಿಸಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಒಂದು ಪತ್ರಿಕಾಗೋಷ್ಠಿಯನ್ನು ಇಲ್ಲಿಗೆ ಮುಗಿಸ್ತೇನೆ. ನಮಸ್ಕಾರ. ಡಿಸೆಂಬರ್ 11ನೇ ತಾರೀಕು ಚಳಿಗಾಲದ ಅಧಿವೇಶನ ಸಂದರ್ಭದಲ್ಲಿ ಇಡೀ ರಾಜ್ಯದ 31 ಜಿಲ್ಲೆಗಳಿಂದ ಸರಿಸುಮಾರು 5 ಲಕ್ಷಕ್ಕಿಂತ ಹೆಚ್ಚು ರೈತ ಬಾಂಧವರು ಆ ಒಂದು ಹೋರಾಟದಲ್ಲಿ ಭಾಗವಹಿಸಿ ರಾಜ್ಯ ಸರ್ಕಾರದ ಗಮನ ಹರಿಸಿ ಈ ಉತ್ತರ ಕರ್ನಾಟಕದಲ್ಲಿರುವಂತಹ ರೈತರಿಗಾಗಿರುವಂತಹ ಅನ್ಯಾಯದ ಕುರಿತು ದೊಡ್ಡ ಮಟ್ಟದ ಹೋರಾಟವನ್ನು ರೂಪಿಸಿರುವಂತಹ ಹಿನ್ನೆಲೆಯಲ್ಲಿ ರಾಜ್ಯಾಧ್ಯಕ್ಷರಾದಂತಹ ಚುನಪ್ಪ ಪೂಜಾರಿ ಅವರು ಇರ್ಬೋದು, ರಾಜ್ಯ ಗೌರವಾಧ್ಯಕ್ಷರಾದಂತಹ ಶಶಿಕಾಂತ್ ಪಡಸಲಿಗೆ ಅವರು ಇರ್ಬೋದು, ಅದೇ ರೀತಿಯಾಗಿ ವಿಜಯಪುರ ಜಿಲ್ಲೆಯ ನಮ್ಮೂರೇ ಆದಂತಹ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದಂತಹ ರಾಹುಲ್ ಕುಬ್ಕಡ್ಡಿ ಅವರು ಇರ್ಬೋದು ಮತ್ತು ರಾಜ್ಯ ಉಪಾಧ್ಯಕ್ಷರಾದಂತಹ ಕಲ್ಲೋಣ ಸೊನ್ನದವರು ಆದಿಯಾಗಿ ಎಲ್ಲ ಸಮಸ್ತ 31 ಜಿಲ್ಲೆಯ ಅದೇ ರೀತಿಯಾಗಿ ಎಲ್ಲ ತಾಲೂಕು ಹಾಗೂ ಗ್ರಾಮ ಘಟಕಗಳಿಂದ ಎಲ್ಲ ಹಿರಿಯ ಪದಾಧಿಕಾರಿಗಳಿರ್ಬೋದು, ಮಹಿಳಾ ಪದಾಧಿಕಾರಿಗಳಿರ್ಬೋದು, ಯುವ ಘಟಕದ ಪದಾಧಿಕಾರಿಗಳಿರ್ಬೋದು, ಅದೇ ರೀತಿ ಕಾರ್ಮಿಕ ಸಂಘಟನೆಯ ಪದಾಧಿಕಾರಿಗಳು ಎಲ್ಲರೂ ಸೇರಿಕೊಂಡು ಬೃಹತ್ ಪ್ರಮಾಣದ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡೋದ್ರ ಮೂಲಕ ನಮ್ಮ ಎಲ್ಲ ಬೇಡಿಕೆಗಳನ್ನು, ಉತ್ತರ ಕರ್ನಾಟಕದಲ್ಲಿ ಹಲವಾರು ಸಮಸ್ಯೆಗಳಿದಾವೆ, ಆ ಎಲ್ಲ ಬೇಡಿಕೆಗಳನ್ನ ಇವತ್ತಿನ ದಿನ ನಾವು ಪಡ್ಕೊಳ್ಳೋಕೆ ಹೋಗ್ತಾ ಇದ್ವಿ. ಆ ನಿಟ್ಟಿನೊಳಗೆ ಈಗ ತಾನೇ ನಮ್ಮ ರಾಹುಲ್ ಹೇಳಿದಾಗೆ ವಿಜಯಪುರ ಜಿಲ್ಲೆ 13 ತಾಲೂಕುಗಳಿಂದ ಸುಮಾರು ನನ್ನ ಅಂದಾಜು ಪ್ರಕಾರ ಒಂದು 50,000 ಜನ ನಾವು ಕೂಡ ಹೋಗ್ಬೇಕನ್ನೋದನ್ನು ಈಗಾಗಲೇ ನಿರ್ಧಾರ ಮಾಡೀವಿ. ಅದಕ್ಕೆ ಈಗಾಗಲೇ ಎಲ್ಲ ತಯಾರಿ ಕೂಡ ನಡೆದಿದೆ. ಆದಷ್ಟು ಬೇಗನೆ ಆ ಚಳಿಗಾಲ ಅಧಿವೇಶನ ಕೂಡ ನಾವೆಲ್ಲರೂ ಕೂಡ ಹೋಗ್ತಾ ಇದ್ದೀವಿ. ಇನ್ನು ಎರಡನೇದಾಗಿ ವಿಜಯಪುರ ಜಿಲ್ಲೆಯ ಮೆಕ್ಕೆಜೋಳದ ಸಮಸ್ಯೆಯ ಕುರಿತು ನಮ್ಮ ರಾಜ್ಯ ಉಪಾಧ್ಯಕ್ಷರಾದಂತಹ ಕಲ್ಲೋಣ ಸೊನ್ನದವರು ಮಾತಾಡಬೇಕಾಗಿ ಹೊರಗಣಿಸಿಕೊಳ್ತಾರೆ. ಇವತ್ತು ಈ ಚಳಿಗಾಲ ಅಧಿವೇಶನ ಪೂರ್ವದಲ್ಲಿ ಮೆಕ್ಕೆಜೋಳ ಕಟಾವಿಗೆ ಬಂದಿದೆ. ಸಮಸ್ಯೆಗಳ ಬಗ್ಗೆ ಅಲ್ಲಿ ನಡೀತಕ್ಕಂಥ ಅಧಿವೇಶನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು, ಸಂಬಂಧಪಟ್ಟ ಇಲಾಖೆಯ ಮಂತ್ರಿಗಳಿಗೆ ಒಂದು ಎಚ್ಚರಿಕೆ ಕೊಡಲು ಹೊರಟಿದ್ದೇವೆ. ಅದಕ್ಕಾಗಿ ವಿಜಯಪುರ ಜಿಲ್ಲೆಯ ಸಮಸ್ತ 13 ತಾಲೂಕಿನ ಎಲ್ಲ ರೈತ ಬಾಂಧವರು ಅತಿ ಹೆಚ್ಚಿನ ಒಂದು ಬೆಂಬಲ ಕೊಟ್ಟು ಇವತ್ತು ರೈತರ ಸಮಸ್ಯೆಗಳಿಗೆ ನಾವೇ ಪರಿಹರಿಸ್ತಕ್ಕಂಥ ಒಂದು ಸಮಸ್ಯೆ ಆಗಿದೆ. ಯಾಕಂತ ಕೇಳಿದರೆ ಇವತ್ತು ಆಲ್ಮಟ್ಟೆ ಜಲಾಶಯ ನಮ್ಮದು ಎತ್ತರ ಆಗಬೇಕಾಗಿದೆ. ಅದರ ಹಿನ್ನಿನಲ್ಲಿ ಮುಳ್ತಕ್ಕಂಥ ಭೂಮಿಗಳಿಗೆ ಸೂಕ್ತವಾದ ಪರಿಹಾರ ಸಿಗಬೇಕಾಗಿದೆ. ಕಬ್ಬಿಗೆ ಕೂಡ ಮೊನ್ನೆ ನಾವು 3,300 ರೂಪಾಯಿಯನ್ನು ತಾತ್ಕಾಲಿಕ ಬೆಲೆ ಸಿಕ್ತು. ಅದರ ಜೊತೆಗೆ ಕೇಂದ್ರ ಸರ್ಕಾರ 1,000 ರೂಪಾಯಿ ಕೊಡಬೇಕು ಹಾಗೂ ರಾಜ್ಯ ಸರ್ಕಾರ 1,000 ರೂಪಾಯಿ ಕೊಡಬೇಕು. ಹೀಗೆ 3,500 ರೂಪಾಯಿ ಕೂಡ 5,500 ರೂಪಾಯಿ ನಮಗೆ ಕೊಟ್ಟರು ನಮಗೆ ಹೋರಾಟಿಲ್ಲ. ಆದರೆ ಹೋರಾಟ ಮಾಡಿ ಪಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಈಗಾಗಲೇ ಅತಿ ಹೆಚ್ಚಿನ ಮಳೆಯಾಗಿ ಜಿಲ್ಲೆಯಲ್ಲಿ
ಸಾಕಷ್ಟು ಹಾನಿ ಉಂಟಾಗಿದೆ. ಈಗ ಕೆಲವೊಂದಿಷ್ಟು ನಮ್ಮ ಬೆಳೆಯನ್ನು ಒಂದು ಪರಿಹಾರ ಕೊಡ್ಕೊಳ್ಳೋಕ್ಕೋಸ್ಕರ ಇವತ್ತು 13 ತಾಲೂಕಿನ ಎಲ್ಲ ಅಧ್ಯಕ್ಷರುಗಳು, ಎಲ್ಲ ರೈತ ಬಾಂಧವರು, ಎಲ್ಲ ಸಂಘಟನೆ, ಪ್ರಗತಿಪರ ಸಂಘಟನೆಯವರು ಕೂಡ ಇವತ್ತು ನಮ್ಮ ಸಂಘಕ್ಕೆ ಒಂದು ಬೆಂಬಲ ಕೊಡ್ತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಹೋಗಿ ನಮ್ಮ ಬೆಂಬಲವನ್ನು ಸೂಚಿಸಿ ಇವತ್ತು ನಮ್ಮ ಪರಿಹಾರ ಕೊಡಲಿಕ್ಕೆ ತಾವೆಲ್ಲರೂ ಬರಬೇಕಂತೇಳಿ. ವಜ್ರಾಕ್ಷ ನ್ಯೂಸ್, ಇದು ಸತ್ಯದ ಬೆಳಕು.